ನಿಮಗೆ ಗೊತ್ತಾ ನಮ್ಮ ಇಂಡಿಯನ್ ಗವರ್ನಮೆಂಟ್ ಒಂದು ಡಿಸಿಷನ್ ಮಾಡಿದ್ಮೇಲೆ ಕರ್ನಾಟಕದ ಈ ಒಂದು ಲೆಜೆಂಡರಿ ರೆಸ್ಟೋರೆಂಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗೋ ಪರಿಸ್ಥಿತಿಗೆ ಬರುತ್ತೆ. ಉಡುಪಿ ಹತ್ರ ಒಂದು ಚಿಕ್ಕ ಬಡಹಳ್ಳಿ, ಅಲ್ಲಿಂದ ಇಬ್ರು ಬ್ರದರ್ಸ್ ಸಿಂಪಲ್ ಬ್ಯಾಕ್ ಗ್ರೌಂಡ್ ಇಂದ ಕೆಲಸ ಉಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಅಂಡ್ ಒಂದು ಹೋಟೆಲ್ ಅಲ್ಲಿ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸಿಗೋ ರೂಪಾಯಿನ ಸೇವ್ ಮಾಡ್ಕೊಂಡು 1924 ಅಲ್ಲಿ ಒಂದು ಸಣ್ಣ ಹೋಟೆಲ್ ನ ಸ್ಟಾರ್ಟ್ ಮಾಡ್ತಾರೆ, ಪ್ರಾಮಿಸ್ ಕಾಫಿ ಬಾರ್ ಅಂತ. ಇಲ್ಲಿ ಸಿಗ್ತಾ ಇದ್ದು ಎರಡೇ ಐಟಮ್, ಒಂದು ಇಡ್ಲಿ, ಇನ್ನೊಂದು ಫಿಲ್ಟರ್ ಕಾಫಿ ಅಷ್ಟೇ. ಬಟ್ ಜನ ಇವರ ಇಡ್ಲಿ ಮತ್ತೆ ದೋಸೆನ ಎಷ್ಟು ಇಷ್ಟ ಪಡ್ತಾರೆ ಅಂತ ಅಂದ್ರೆ ಇವರ ಮೆನ್ಯೂ ಗ್ರೋ ಆಗುತ್ತೆ, ಇವರ ಕ್ರೌಡ್ ಗ್ರೋ ಆಗುತ್ತೆ. ಅಂಡ್ 1951 ಅಲ್ಲಿ ಇವರ ಹೋಟೆಲ್ ನೇಮ್ ಕೂಡ ಚೇಂಜ್ ಆಗುತ್ತೆ ಆಸ್ ಮಾವಳ್ಳಿ ಟಿಫನ್ ರೂಮ್, ಅಂದ್ರೆ MTR. ಈ ಓಪನ್ ಕಿಚನ್ ಕಾನ್ಸೆಪ್ಟ್, ಟೇಸ್ಟಿ ದೋಸಾ ಮತ್ತೆ ಅಥೆಂಟಿಕ್ ಫ್ಲೇವರ್ ಇಂದ ಬೆಂಗಳೂರಲ್ಲಿ ಈ MTR ಒಂದು ಲೆಜೆಂಡ್ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಹೋಗ್ಬೇಕಾದ್ರೆ 1975 ಅಲ್ಲಿ ನಮ್ಮ ಇಂಡಿಯನ್ ಗವರ್ನಮೆಂಟ್ ಎಮರ್ಜೆನ್ಸಿನ ಅನೌನ್ಸ್ ಮಾಡುತ್ತೆ. ಇದ್ರ ಪ್ರಕಾರ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲ ಲೋ ಫಿಕ್ಸ್ಡ್ ಪ್ರೈಸಸ್ ಅಲ್ಲೇ ಫುಡ್ ನ ಸೆಲ್ ಮಾಡಬೇಕು ಅನ್ನೋ ಒಂದು ಹೊಸ ರೂಲ್ ತಗೊಂಡ್ಬರುತ್ತೆ. ಅಂದ್ರೆ 25 ಪೈಸಾಗೆ ಸಿಗ್ತಾ ಇದ್ದ ಒಂದ್ ಇಡ್ಲಿ ಜಸ್ಟ್ 10 ಪೈಸಾಗೆ, ₹1 ಸಿಗ್ತಾ ಇದ್ದ ಕಾಫಿ ಜಸ್ಟ್ 25 ಪೈಸಾಗೆ ಸೆಲ್ ಮಾಡಬೇಕು ಅಂತ. ಈ ಒಂದು ಹೊಸ ರೂಲ್ಸ್ ಇಂದ MTR ಗೆ ಹೆವಿ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಸ್ಟ್ ಸೇಮ್ ಇರುತ್ತೆ ಬಟ್ ಪ್ರೈಸ್ ಕಡಿಮೆ ಆಗಿದ್ದ ರೀಸನ್ ಇಂದ ಹೋಟೆಲ್ ನ ಕ್ಲೋಸ್ ಮಾಡೋ ಸಿಚುಯೇಷನ್ ಬರುತ್ತೆ. ಬಟ್ ಸ್ಟೋರಿ ಇಲ್ಲಿಗೆ ಎಂಡ್ ಆಗಲ್ಲ. ಈ MTR ಓನರ್ಸ್ ಒಂದು ಬೋಲ್ಡ್ ಡಿಸಿಷನ್ ತಗೊಂತಾರೆ. ನಮ್ಮ ಹೋಟೆಲ್ ಕ್ಲೋಸ್ ಆದ್ರೇನು, ನಾವು ನಮ್ಮ ಟೇಸ್ಟ್ ನ ಮಾತ್ರ ಕ್ಲೋಸ್ ಮಾಡಲ್ಲ ಅಂತ ಹೇಳ್ತಾರೆ. ರೆಡಿ ಟು ಈಟ್ ಪ್ಯಾಕೇಜ್ಡ್ ಫುಡ್ ನ ಲಾಂಚ್ ಮಾಡ್ತಾರೆ. ಕ್ಲೋಸ್ ಆಗಿರೋ ಹೋಟೆಲ್ ಮುಂದೆ ನಿಂತ್ಕೊಂಡು ಪ್ಯಾಕೆಟ್ ಆಗಿ ಸೆಲ್ ಮಾಡ್ತಾರೆ. ಅಂಡ್ ಶಾಕಿಂಗ್ ವಿಷಯ ಏನು ಅಂತ ಅಂದ್ರೆ ಇದು ಆಲ್ ಓವರ್ ಇಂಡಿಯಾ ಹಿಟ್ ಆಗುತ್ತೆ. ತುಂಬಾ ಬೇಗ ಈ ಹೋಟೆಲ್ ಮತ್ತೆ ಓಪನ್ ಆಗುತ್ತೆ ಅಂಡ್ ಕ್ರೌಡ್ ಡಬಲ್ ಆಗುತ್ತೆ. ಆಮೇಲೆ ಸ್ಪೈಸಸ್, ಪಿಕಲ್ಸ್, ಸ್ವೀಟ್ಸ್ ಮತ್ತೆ ಬ್ರೇಕ್ಫಾಸ್ಟ್ ಮಿಕ್ಸಸ್ ಎಲ್ಲ ಲಾಂಚ್ ಮಾಡ್ತಾರೆ. MTR ಒಂದು ರೆಸ್ಟೋರೆಂಟ್ ಇಂದ ಕೊನೆಗೆ FMCG ಬ್ರ್ಯಾಂಡ್ ಆಗುತ್ತೆ. ಫೈನಲಿ 2007 ಅಲ್ಲಿ ಈ MTR ಫ್ಯಾಮಿಲಿ ಈ ಬ್ರ್ಯಾಂಡ್ ನ 353 ಕೋಟಿಗೆ ಸೆಲ್ ಮಾಡ್ತಾರೆ. ಲೆಸನ್ ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಅಲ್ಲಿ ಬಿಗ್ಗೆಸ್ಟ್ ಡೇಂಜರ್ ಅಂತ ಅಂದ್ರೆ ಕ್ರೈಸಿಸ್ ಅಲ್ಲ, ಆ ಕ್ರೈಸಿಸ್ ನ ಅಡಾಪ್ಟ್ ಮಾಡದೇ ಇರೋದು. ರೂಲ್ಸ್ ಚೇಂಜ್ ಆಗ್ಬೋದು, ಸಿಸ್ಟಮ್ಸ್ ಕೂಡ ಚೇಂಜ್ ಆಗ್ಬೋದು, ಬಟ್ ನಿಮ್ಮ ಸ್ಟ್ರೆಂತ್ ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಿದ್ರೆ ಫೇಲ್ಯೂರ್ ಕೂಡ ಫೌಂಡೇಶನ್ ಆಗುತ್ತೆ. ಇದು ಡೇಟ್ ವೆಲ್ ಆಫ್ ಸ್ಟೋರಿ ಬ್ರ್ಯಾಂಡ್ ನಮ್ಮ ಇಂಡಿಯನ್ ಬ್ರ್ಯಾಂಡ್ಸ್. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂಡ್ ನೆಕ್ಸ್ಟ್ ಯಾವ ಬ್ರ್ಯಾಂಡ್ ಸ್ಟೋರಿ ಬೇಕು ಅಂತ ಕಮೆಂಟ್ ಮಾಡಿ. ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನೀವು ನೋಡ್ಬೇಕು ಅಂತ ಇದ್ರೆ ಮಾರ್ಕೆ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಘು ಸೈನಿಂಗ್ ಆಫ್.